ಶ್ರೀಮಂತರ ಹತ್ತಿರ ಇರುವಂತಹ ಎಲ್ಲ ಆಸ್ತಿಯನ್ನ ದರೋಡೆ ಮಾಡಿ ಬಡವರಿಗೆ ಹಂಚ್ತಿದ್ದಂತಹ ವ್ಯಕ್ತಿ, ಕನ್ನಡದ ರಾಬಿನ್ ಹುಡ್ ಅಂತಾನೆ ಕರೆಸ್ಕೊಂಡಂತಹ ವ್ಯಕ್ತಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೀರ ಧೀರ ಸಿಂಧೂರ ಲಕ್ಷ್ಮಣ. ಬರೀ 24 ಏಜ್, ಬರೀ 23-24 ಏಜಿಗೆ ಅವರು ತೀರ್ಕೋತಾರೆ. ಅಂದ್ರೆ ಮೋಸದಿಂದ ಹತ್ಯೆಗೈಲಾಗುತ್ತೆ ಅವರನ್ನ. ಆ ಒಂದು ಜಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ. ಅವರ ಕಥೆಯನ್ನ ಪೂರ್ಣವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ಒಂದು ವ್ಯಕ್ತಿ ಬರೀ 18ನೇ ವಯಸ್ಸಿಗೆ ವಾಲಿಕಾರಿಕೆಯನ್ನು ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ 19-20 ವಯಸ್ಸಿನ ತನಕ ಅದನ್ನು ವಾಲಿಕಾರಿಕೆಯನ್ನು ಮಾಡ್ತಾರೆ. 20 ಏಜ್ ಆದ್ಮೇಲೆ ಆ ಊರಿನ ಅಂದ್ರೆ ಸಿಂಧೂರಿನ ಗೌಡರಿಗೂ ಮತ್ತು ಇವರಿಗೂ ಅಪೋಸಿಷನ್ ಆಗುತ್ತೆ. ಸಿಂಧೂರಿನ ಗೌಡರಿಗೂ ಮತ್ತು ಸಿಂಧೂರ ಲಕ್ಷ್ಮಣನಿಗೂ ವಾದಿ ಬೀದಿ ಆಗುತ್ತೆ. ಯಾಕಂತಂದ್ರೆ ಗೌಡರು ಹೆಚ್ಚಿಗೆ ಟ್ಯಾಕ್ಸ್ ಅನ್ನ ಕಟ್ಸ್ಕೊಳ್ತಾ ಇರ್ತಾರೆ, ಆದ್ರೆ ಸಿಂಧೂರ ಲಕ್ಷ್ಮಣನಿಗೆ ಇಷ್ಟ ಇರಲ್ಲ. ಬರಗಾಲ ಇದೆ, ಅವ್ರ ಹೆಂಗ್ ಕಟ್ಟಬೇಕು, ದಯವಿಟ್ಟು ಈ ತರ ಮಾಡಬೇಡಿ ನೀವು ಅಂತೆಲ್ಲ ಹೇಳ್ತಾರೆ. ಆದ್ರೆ ಗೌಡರು ಅದನ್ನ ಒಪ್ಕೊಳ್ಳಲ್ಲ. ನಾನ್ ಮಾಡೋಣ, ನೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಎದುರಾಗ್ಬಿಡ್ತಾರೆ. ಆ ರೀತಿ ಎದುರಾದಾಗ ಗೌಡ್ರು ಏನ್ ಮಾಡ್ತಾರೆ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇವನು ನನಗೆ ಈ ತರ ಮಾಡ್ತಾ ಇದ್ದಾನೆ, ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪೊಲೀಸರು ಬರ್ತಾರೆ. ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೋಗಿದ್ದಾದ್ಮೇಲೆ ಇಲ್ಲಿ ಗೌಡರು, ಭೀಮನ ಗೌಡರು ಏನಿರ್ತಾರೆ, ಇವರ ತಂಗಿಯನ್ನ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿದಂತಹ ಸುದ್ದಿ ಸಿಂಧೂರ ಲಕ್ಷ್ಮಣನಿಗೆ ಮುಟ್ಟುತ್ತೆ. ಜೈಲಿನಿಂದ ಒಬ್ಬರ ಜಾಮೀನಿನಿಂದ ಹೊರಗಡೆ ಬಂದಂತಹ ಸಿಂಧೂರ ಲಕ್ಷ್ಮಣ ಬಂದು ಭೀಮನ ಗೌಡರ ರುಂಡವನ್ನ ಕಡಿದು ಬಿಡ್ತಾನೆ, ಅಂದ್ರೆ ಸಾಯಿಸ್ತಾನೆ. ಅಲ್ಲಿಂದ ಅವರ ಒಂದು ಜರ್ನಿ ಶುರುವಾಗುತ್ತೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಆಗ್ತಾ ಹೋಗ್ತಾ ಶುರು ಮಾಡ್ತಾರೆ. ಯಾರ್ಯಾರು ಶ್ರೀಮಂತರಿರ್ತಾರೆ ಅವರೆಲ್ಲ ಆಸ್ತಿಯನ್ನ ಪಾಸ್ತಿಯನ್ನ ಎಲ್ಲವನ್ನು ದರೋಡೆ ಮಾಡಿ ಬಡವರಿಗೆ ಹಂಚ್ತಾ ತೂರ್ತಾ ಹೋಗ್ಬಿಡೋದು, ಆ ತರದ ಕ್ಯಾರೆಕ್ಟರ್ ಹೌದು. ಅವ್ರು ಒಬ್ಬರೇ ಅಲ್ಲ, 5 ಜನ ಇರ್ತಾರೆ. ಈ ಒಂದು ಕಥೆಯಲ್ಲಿ ನಾನು ಬರೀ ನಿಮಗೆ ಸಿಂಧೂರ ಲಕ್ಷ್ಮಣನ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಇನ್ನುಳಿದಂತಹ ಜನ ಅಂದ್ರೆ ಅವರ ಜೊತೆ ಇದ್ದಂತಹ ಸಹಪಾಠಿಗಳು 4-5 ಜನ ಇರ್ತಾರೆ. ಅವರ ಕಥೆ ಏನಾಯ್ತು, ಅವ್ರು ಹೆಂಗ್ ತೀರ್ಕೊಂಡ್ರು, ಅವ್ರ ಹೆಂಗ್ ಸತ್ತರು, ಅವರ ಕಥೆಯನ್ನು ಕೂಡ ನಿಮಗೆ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಬರೀ 24 ವಯಸ್ಸಿಗೆ ಬ್ರಿಟಿಷರನ್ನ ಹಗಲು ರಾತ್ರಿ ನಿದ್ದೆಗೆಡಿಸಿದಂತಹ ವ್ಯಕ್ತಿ ವೀರ ಧೀರ ಶೂರ ಸಿಂಧೂರ ಲಕ್ಷ್ಮಣನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಹೌದು, ಮ್ಯಾಟರ್ ಶುರುವಾಗಿದ್ದು ಅಲ್ಲಿಂದ ಅಲ್ಲ, ಇಲ್ಲಿಂದ. ಗೆಳೆಯ ಶ್ರೀಶೈಲನ ಮನೆಯಿಂದ ನಾವು ಬೆಳಗ್ಗೆ ಪ್ರಯಾಣವನ್ನು ಆರಂಭಿಸಿದ್ವಿ. ಆಗಾಗಲೇ ಬಿಸಿಲು ನೆತ್ತಿಗೇರಿತ್ತು. ಅಲ್ಲಿಂದ ನಾವು ಮೊದಲು ಹೋಗಿ ತಲುಪಿದ್ದೆ ವೀರಧೀರ ಸಿಂಧೂರ ಲಕ್ಷ್ಮಣನ ವೃತ್ತಕ್ಕೆ. ಶ್ರೀ ದೇವತೆಮ್ಮ ಆಶ್ರಮ ಸಿದ್ದಾಪುರ ಅಂತ ಹೇಳ್ಬಿಟ್ಟು ಇಲ್ಲಿಂದ ಸಿದ್ದಾಪುರ 1 ಕಿಲೋಮೀಟರ್ ಆಗುತ್ತೆ. ಈಗ ನಾವೇನಿದ್ದೀವಿ ಈ ಜಾಗದಲ್ಲಿ ಸಿಂಧೂರ ಲಕ್ಷ್ಮಣನ ಒರಿಜಿನಲ್ ಫೋಟೋಗಳಿದಾವೆ, ಬರೀ ತೋರಿಸ್ತೇನೆ. 6.9 ಅಡಿಯ ಅಜಾನುಭಾವು ನೋಡ್ಬೋದು ನೀವು. ಬ್ರಿಟಿಷರ ಕೈಗೆ ಸಿಕ್ಕಾಗ ಅವರು ಆ ಕಾಲಿಗೆ ಮತ್ತು ಸೊಂಟಕ್ಕೆ ಓಡಬಾರ್ದು ಅಂತ ಹೇಳ್ಬಿಟ್ಟು ಚಡಿಯನ್ನು ಹಾಕಿದ್ದಾರೆ ನೋಡಿ. ಮತ್ತೆ ಈಗ ನೋಡ್ಬೋದು ಈ ಚಿತ್ರ ಏನಿದೆ, ಇದು ಅವರಿಗೆ ಗುಂಡು ಬಿದ್ದಾಗ ಇದ್ದಂತಹ ಚಿತ್ರ ಅನ್ಸುತ್ತೆ. ಓಕೆ, ಬನ್ನಿ ಈಗ ಹೊರಡುವ. ನಮ್ಮ ಪ್ರಯಾಣ ತೆಗ್ಗಿ ಕಡೆ. ತೆಗ್ಗಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಸ್ನೇಹಿತರೊಬ್ರು ಇಲ್ಲಿದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡ್ಬರೋಣ. ಓಕೆ, ಇವರೇ ನೋಡಿ ನಮ್ಮ ಸ್ನೇಹಿತರು, ತೌಶಿಪ್ ಅಂತ ಹೇಳ್ಬಿಟ್ಟು. ನಾನು ಇವ್ರು ಕಲ್ತದ್ದು ಡಿಪ್ಲೊಮಾದಲ್ಲಿ. ಬರೀ 6 ತಿಂಗಳು ಜೊತೆಗಿದ್ವಿ, ಇನ್ನೂ ಕೂಡ ನನ್ನ ನೆನಪಿಟ್ಕೊಂಡಿದ್ದಾರೆ. ಈಗ ಜಸ್ಟ್ ಸುರ್ಕೊಂಬ ಕೊಡೋದು ಮತ್ತೆ ಹೊರಟು ಈ ಪ್ರಯಾಣ ಶುರು ಆಯ್ತು. ಬನ್ನಿ ಹೊರಡೋಣ. ಸೊ ನಾವು ಹೋಗಬೇಕಾಗಿಂತ ಪ್ಲೇಸ್ ಹೋಗೋಣ. ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಿರುವಂತಹ ಮನೆ ಯಾವುದು ಅಂದರೆ ವೆಂಕಟಪ್ಪ ನಾಯಕನವರ ಮನೆ, ವೆಂಕಟಪ್ಪನ ವಂಶಸ್ಥರ ಮನೆ. ಅಂದರೆ ವೆಂಕಟಪ್ಪ ನಾಯಕ ಯಾರು ಅನ್ನೋದನ್ನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ವೆಂಕಟಪ್ಪ ನಾಯಕನವರು ಸಿಂಧೂರ ಲಕ್ಷ್ಮಣನ ಸಮಯ ಏನಿರುತ್ತೆ ಆ ಸಂದರ್ಭದಲ್ಲಿ ಆ ತೆಗ್ಗಿ ಊರಿನ ನಾಯಕರು ಅಂದರೆ ಗೌಡರಾಗಿರ್ತಾರೆ. ಸಿಂಧೂರ ಲಕ್ಷ್ಮಣನಿಗೂ ವೆಂಕಟಪ್ಪ ನಾಯಕನವರಿಗೂ ಇರುವಂತಹ ಸಂಬಂಧವನ್ನ ಇವರೇ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ನಾವೀಗ ಇದೀವಿ ರಾಮಚಂದ್ರಪ್ಪಾಜಿ ಅವ್ರ ಇವರು ರಾಮಚಂದ್ರ ಗೌಡ್ರ ಅಂತ ಹೇಳ್ಬಿಟ್ಟು. ಸೊ ಈಗ ಇವ್ರು ಇರೋದು ತೆಗ್ಗಿಯಲ್ಲಿ. ತೆಗ್ಗಿ ಅಂದ್ರೆ ನಿಮ್ಗ ವೆಂಕಟಪ್ಪ ಅವ್ರಿಗೆ ಏನ್ ಸಂಬಂಧ ಅಂದ್ರೆ ನಿಮ್ಗೆ ಏನಾಗ್ಬೇಕು? ಅಜ್ಜ ಅಂದ್ರೆ ನಿಮ್ಮ ಅಪ್ಪ ನೀವು ನೋಡಿರಿ ಅವ್ರನ್ನ? ಸ್ನೇಹಿತರೆ, ಇವಾಗ ನೀವೇ ನೋಡ್ತಿದ್ರೆ ಇವರು ರಾಮಚಂದ್ರ ಗೌಡ್ರ ಅಂತ ಹೇಳಿ ಇವರ ಮನೆಯಲ್ಲಿ. ಸೊ ಆಗ ಬ್ರಿಟಿಷರು ಗಿಫ್ಟ್ ಮಾಡಿದಂತಹ ಒಂದು ಕತ್ತಿ ಇದೆ. ಸೊ ಅದನ್ನ ಇವರು ತೋರಿಸ್ತಾ ಇದ್ದಾರೆ. ಅಪ್ಪಾಜಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತ್ರಿ? ಬಹುಮಾನ ಅಂತೇಳಿ ಹಿಡಿದು ಕೊಟ್ರ. ಲಕ್ಷ್ಮಣ ಹಿಡಿದು ಕೊಟ್ರ ಬಹುಮಾನ ಅಂತೇಳಿ ಗೌರ್ಮೆಂಟ್ ಅಂದಿದ್ದಾರೆ, ಬ್ರಿಟಿಷ್ ಸರ್ಕಾರ. ಸೊ ಅವ್ರು ಏನ್ ಹಿಡಿದು ಕೊಟ್ಟಿಲ್ಲ. ಕಾರ್ತುಷ್ ಅಂತ ಏನು ಅದರಿಂದ ಸಿಗಬಿದ್ದ ಅಂತ ಹೇಳ್ತಾರಲ್ರಿ ಅಪ್ಪಾಜಿ. ಕಾರ್ತುಷ್ ಕೊಟ್ರ ಮ್ಯಾಗಿದ್ದ ಬರುವಾಗನ, ಅಲ್ಲಿ ಸಿಂಧೂರಾಗಿದ್ದ ಬರುವಾಗನ ಅವರು ಆ ಗುಡ್ದಾಗ ಈ ಗುಡ್ದಾಗ ಇದು ಮಾಡ್ಕೋತ ಬಂದಾರ. ಅಲ್ಲಿ ಎಲ್ಲಾ ಕಡೆ ಅವ್ರು ತಮ್ಮ ಜೀವ ಹಂಗ ಬಂದ್ಬಿಟ್ರ. ಅವ್ರು ಅದ್ರ ಜೀವನ ಆಸೆ ಇಲ್ಲ. ಆ ಊರಾಗ ಅಷ್ಟು ವರ್ಷ ಆಗ್ಬಿಟ್ರ ಸಿಂಧೂರಾಗ. ಅಷ್ಟ ವಾಲಿಕಾರಿಗೆ ಗೌಡಗ, ಇವ್ರು ವಾಲಿಕಾರ ಲಕ್ಷ್ಮಣ. ಹೌದು, ಆ ಊರ್ ಗೌಡರಿಗೆ ಅಷ್ಟು ವರ್ಷ ಬಿಡ್ಬೇಕು. ಅಂದ್ರೆ ಒಂದೇ ಜೊತೆ ಅವ್ರು ಅಲ್ಲ, ಫ್ರೆಂಟಿ ಅವ್ರು.
ಅವ್ರ ರೆಡ್ಡಿ ಅನ್ರಿ ಗೌಡ್ರ. ರೆಡ್ಡಿ ಗೌಡ ಬೇರೆ ರೀ ಇವು ವಾಲಿಕರ್ಗಳು ವಾಲ್ಮೀಕಿ ಹಾ ಹಾ ಅಲ್ಲಿ ಬಳೆ ಆಗದ ಹಾಕೊಂಡು ನಿಮ್ಮ ಬಿಟ್ಟಾರ ಹಂಗ ಹೊಡ್ದಾಗ ಅಲ್ಲಿ ಅಡ್ದಾನೆ ಉಲ್ಲೇಸ್ತಾನ ಬಿದ್ಕೋತ ಎದ್ಕೋತ ಬಂದ ತೆಗಿ ನಾಯಕರು ವಾಲ್ಮೀಕಿ ಅನ್ನೋದು ಸೋತ್ ತಕೊಂಡಾರ. ಸೋತ್ ತಕೊಂಡ್ ಗುಡ್ಡಕ್ಕೆ ಬಂದ ಮೆಟ್ಟ ಹಾಕಿ ಇರ್ಲಿ ನಮ್ಮ ಮುತ್ತಾರ ಊರಾಗ ಯಾರೋ ಗುಡ್ಡಕ್ಕೆ ಅದಕ್ಕ ಕಟ್ಟಿಗೆ ಹೋಗ್ಲಿ ಅದಕ್ಕ ದನಕ್ಕೆ ಹೋಗ್ಲಿ ಹೋಗಿ ಅದ ಊರಾಣ ಮಂದಿ ಅವ್ರಿಗೆ ಭೇಟಿಗೆ ಅದಲ್ಲಿ ಕಣ್ಣು ಸುಂದರ ಅನ್ಕೊಂಡು ಹೌದ್ರಿ ಸುಂದರ ಮಂದಿ ಅನ್ಸೋದ ಭಾಳ ಸ್ವಂತ ಮಂದಿ ಅನಿಸ್ತದ ಇವ್ ಅರೇಂಜ್ ಬಿಟ್ಟಾರ. ನಾವೇನ್ ಮಾಡ್ರಿ ನಿಮ್ಮನೆ ಹಾಕಿದ್ರೆ ಏನ್ ಮಾಡ್ರ ನಿಮ್ಮೂರ್ ಗೌರು ಯಾವ ಮಂದಿ ಡಬಾಗ ಹುಡ್ಕೊಂಡು ಇಬ್ರು ಮಕ್ಕಳನ್ನ ಕರ್ಕೊಂಡ ಬಂದಕ್ ತಗೊಂಡು ವಾಲಿಕಾರನ್ ಕರ್ಕೊಂಡು ಹೋಗ್ಬಿಟ್ಟಾರ. ಅವ್ರ ಆಟನ ಮ್ಯಾಗ ಗುಡ್ದಾಗ ಕುಚ್ಚಿದಾರ. ಇವ್ರು ರಥ ಹೋಗೋದ್ ನೋಡಿ ಅವ್ರು ಗುಡ್ಡ ಓಡಿ ಬಂದಾರ. ಇವ್ರು ಟೋಪಿ ಬಾಂದಾರ ಅಂತ ಹೇಳಿಕೊಳ್ಳಿ ನಮ್ಮ ಮೈನ್ ಟೋಪಿ ಇವ್ರು ನಮ್ಮ ಮುತ್ತಾರ ಹೋಗಕ ಗುಡ್ಡ ಓಡಿ ಅವರು ಬಂದಾರ. ಬಂದ್ಬಿಟ್ರು ನಮಸ್ಕಾರ ಮಾಡಿದ್ರು. ಮುತ್ತಾರ ಕಾಲ್ ಹಿಡ್ಕೊಂಡ್ ಹಿಂಗಾಗೈತ್ರಿ ಹೆಂಗಾಗೈತೆ ನಿಮ್ ನಾವ್ ಹಂಗ ಕೇಳಿದ್ದೆವು ನಮ್ಮ ನೀವು ಆಟ ಆಸರಾಗಬೇಕು ನಿಮ್ ಬೆನ್ನಿಗೆ ಬಿದ್ದೆವು ಮತ್ತೆ ನನ್ನ ಏನ್ ಆಸರಾಗಬೇಕು ಏನ್ ಬೇಕಂತ ಕೇಳ ಎಲ್ಲ ಅವ್ರು ದರುಡಿ ಮಾಡ್ಯಾರ. ದರುಡಿ ಮಾಡಿ ಮನೆಗೆ ಹೋಗಿಲ್ಲ. ಬಡಬರಿಗೆ ತೂರಿ ಬಿಡುವ ರೊಕ್ಕ ಬಂಗಾರ ತೂರಿ ಬಿಡುವ ದುಡ್ರ ಕಡೆ ತಗೊಳದ್ರಿ ಸಣ್ಣ ಇದು ಬಡವರಿಗೆ ಹಂಚ್ಬಿಡು. ಅವ್ರೇನೋ ಗಳಿಸಿಟ್ಟಿರ್ತಾರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಆಸ್ತಿ ಗಳಿಸೋದು ಮನಿ ಗಳಿಸೋದು ಹೆಂಡ್ರ ಸಾಮಾನ ಒತ್ತಿ ಹುಡುಗರು ಹಿಂಗೇನ್ ಮಾಡ್ಕೊತ ಬಂದಾರ. ಅದ್ ಸಿಂಧು ಮೆಟ್ಟ ಹಿಂಗ ಮಾಡ್ಕೋತ ಬಂದಾರ ಹಿಂಗ ಮಾಡ್ಕೊತ ಯಾರ್ಯಾರ ಏನೇನ್ ಬಸ್ ಬಂದಾರ ಹಿಂಗೆಲ್ಲಾ ಕಡೆ ನೋಡುದು ಅವ್ರ ಮನೆ ಲೂಟಿ ಬರೋದು ತೂರಿ ಬಿಡು ಹಿಂಗ ಬಂದಾರ ಪಾರಾಗಿಂದ ಮಾಡ್ಕೊತ ಬಂದು ವಾರಂಟ್ ಆಗೈತಿ ನಮ್ ಕುಡ್ದಾಗ ಇರ್ತಪ್ಪ ನಿಮ್ಗ ಸಪೋರ್ಟ್ ನಮ್ಗೆ ಇರ್ಲಿ ಏನ್ ಬೇಕು ಅನ್ಕೊಂಡ್ ಏನಪ್ಪ ಊಟದ ತಟ್ಟೆ ವ್ಯವಸ್ಥೆ ಸಂಜೆಕ್ ಬಂದ ಮನಿ ಉಂಡ್ ಹೋಗಿ ಮನೆ ಐತಿ ಹಗಲ ತೇಲಿಸ್ ಹೇಳ್ರಿ ಪುಚ್ಚಿ ಕೊಟ್ಟು ಕಳಿಸ್ತಾನ ಎಷ್ಟು ಆಯ್ತು ಪಸಂದ್ ಅವ್ರಿಗೆ ಅವ್ರು ಮಾತ್ರ ರಾತ್ರಿ ಎದ್ದ ಕಡಿಮೆ ಊರಕ್ಕೆ ವಿಜಾಪುರ ಸಾಯ್ದ ಹೋಗಿ ಅಲ್ಲಿ ತಿಳ್ಕೊಂಡ್ ಅವ್ರ ಮನಿ ದೊಡ್ಡ ಮಾಡ್ಕೊಂಡ್ ಅಲ್ಲಿ ಏನ್ ಸಾಲ ಅಲ್ಲಿ ಹಂತ ಬಾಯಿ ಹೊತ್ತೊಂಡ್ರ ಮಾತ್ ಗುಡ್ದಾಗ ಇರ್ತಾರ ಕೆಲಸ ದೊಡ್ಡ ಶ್ರೀಮಂತ ಸುಡು ಮಾಡುದು ಬಡ್ರಿಗೆ ಹಂಚಿ ಬಿಡುದು ಇಂತ ಮನೆ ಹೊಡ್ತೀವಿ ಬರ್ರಿ ಅದ್ ಸಿಗುದು ಅಡ್ಯಾಗೆ ಹುಡುಗರಿಗೆಲ್ಲ ಹೇಳುದು ಹುಡುಗರಿಗೆ ದೊಡ್ಡ ಮಂದಿ ಮಕ್ಕಳು ಸುಡುವ ಮಂದಿ ಒಳಗ್ ಹಾಕಾರ ಒಳಗ ಮಿಷನ್ ಹಂಚಿ ಗಪ್ಪ ಹಿಂಗಾಗಿ ಅವ್ರು ಹಿಂಗ್ ಮಾಡ್ಕೋತ ಬಂದ ಟೈಮ್ದಾಗ ಜಂಕೊಂಡಿ ಗುಡ್ಡಕ್ ಬರ್ತದೆ. ಜಮಖಂಡಿ ಕೊಟ್ಟು ಮೆಟ್ ಹಾಕಿ ಒಂದು ಜಮಖಂಡಿ ಮಹಾರಾಜ ಅಲ್ಲಿ ಮೆಟ್ ಹಾಕಿದ ಕೂಡ ಅವ್ರು ಅಲ್ಲೇ ಗುರುದಾಗ ನಮ್ಗೆ ಮಹಾರಾಜರಿಗೆ ಭೇಟಿ ಆಗಿಲ್ಲ ಅವ್ರು. ಆ ಕಡೆ ಅಲ್ಲೇ ಲೂಟಿ ಮಾಡುದು ಅಲ್ಲೇ ಗುರುದಾಗ ವಾಸ ಕಲ್ಲೋಳಿ ತಿಂದು ಕಲ್ಲೋಳಿ ನಾವಲಿಗೆ ಗುಡ್ಡದಾಗ ಕಲ್ಲಿ ಮೆಟ್ ಹಾಕೋದ್ರ ಅದು ಮಹಾರಾಜ ಗೊತ್ತಾಗೈತೆ ಸುದ್ದಿ ಆಗೈತೆ ಬಂದಾರ ಅಲ್ಲಿ ಜತ್ತು ತಾಲೂಕಿನಾಗ ಏನೈತಿ ಎಲ್ಲಿ ಸಿಕ್ಕಲ್ಲಿ ಹಿಡ್ಕೊಂಡು ವಾರಂಟ್ ಆಗೈತಿ. ಜಮಖಂಡಿ ಕೆರೆ ಗುರುವಾದ ಕಡೆ ಅಲ್ಲಿ ಏನೋ ಹಂದಿ ಬರ್ಸಿದ್ರು ಕಾಡಂದಿ ಸಂಜೆ ನೀರಿ ಸಂಜೆ ಟೈಮ್ದಾಗ ಅವ್ರು ಗೌಡ್ರದ ಆತು ಮಾರಾಜರದ ಆತು ಬ್ಯಾಟಿ ಆಡೋ ಉಮೇಶ್ ಅಲ್ಲಿ ತಾನ ಊರಾನ ಒಂದ್ 4 ಮಂದಿ ಕರ್ಕೊಂಡ್ ಮಹಾರಾಜ ಟಂಗ ತಗೊಂಡ್ ದೂರದ ಟಂಗ ತರಿವಿ ಈ ಕಡೆ ರೋಡ್ ಹಾಳ ತಗೊಂಡು ಈ ಕಡೆ ನಮ್ ಕಡೆ ನಾಲ್ಕು ಜಬ್ಬಗ ನಾವು ತರಿವಿ ವಾಲಿಕಾರನ್ ಕರ್ಕೊಂಡು ಒಳಗೆ ಹೋಗಿ ತಗೋತಾರ ತಪ್ಪಲಾಕ ಬಚ್ಚಿ ಕೊಡುದು ಒಳಗೆ ಮಾರಾದನ್ ಕುಂದಿಸಿ ತುಂಬಾ ತಪ್ಪಲ ಮಾಡ್ಬೇಕು ವಾಲಿಕಾರ ಕರ್ದು ತಗೋ ಅಂದ್ರೆ ಇವ್ ಕಾಣಬಾರ್ದು ನೀವು ಅದ ಕಾಣ್ಬೇಕು ಏನ್ ಬರ್ತದ ಹಂಗ ಚೌಕಟ್ಟು ಉದ್ಯಾಕ ಎಷ್ಟ ಕಿಟಕಿ ಬಟ್ ತಪ್ಪಲ್ದಾಗ ಮಾರಾದನ್ನ ಒಳಗ್ ಕುಂದಿಸಿ ಇವ್ರ ಕಡೆ ನಮ್ಗೆ ರೋಡಿಗೆ ಬರ್ತದಲ್ಲ ಏರಿ ಹೋಗಿ ಕೂತ್ಬಿಟ್ಟ ಸಂಜೆ 4 ಆಗ್ಬೇಕು ಅವ್ರು ಇವೇನು ಅನ್ಯಾ ಕುತ್ಕೊಂಡ್ ಅಲ್ಲಿ ಸುದ್ದಿ ಅನ್ಯಾ ಕುತ್ಕೊಂಡ್ ಅವ್ರು ನೋಡ ಸಿಂಧೂರ್ ಲಕ್ಷ್ಮಣ ಮತ್ತ ದೋಸ್ರೆಲ್ಲ 5 ಮಂದಿ ಕೂಡಿ ಮಹಾರಾಜನ ಅವ್ರು ಬಂದ ಏನೋ ಬ್ಯಾಟಿ ಯಾಕ ಬಂದಾನ ಅವು ಹಂದಿ ಬರ್ತತ್ತು ಮಿಕಾ ಬರ್ತತ್ತು ತಪ್ಪಲ್ದಾಗ ವಾಲಿಕಾರ ಹೋಗಿ ಕುಂದಿಸಿ ಅವ್ರ ಮ್ಯಾಗ ಹೋದ್ರ ನೋಡಿ ಟಂಗಾದಕ್ಕ ಮಹಾರಾಜನ ತಳಗ ಕೂತ್ವನ ಅಂತೇಳಿ ಅವ್ರ ಮಾತಾಡ್ಕೊಂಡ ಮ್ಯಾಗ ಕೂತಾರ ಇವ್ರಿಗೆ ಗೊತ್ತಲ್ಲ ಮಹಾರಾಜರು ಅವ್ರ ಸುದ್ದಿನ ಕೂತ ನೋಡಿ ಕೂತದ ಟೈಮ್ 6 ಆಗೈತಿ ಏನು ಬಂದೇ ಇಲ್ಲ ಬರೋದ ಮಹಾರಾಜ
ತಗೋಬಿಟ್ಟು ಬರ್ಲಿಲ್ಲ ಹೊತ್ತಾತು ತಪ್ಪಲ ಬಹುಶಃ ಹೊರಗೆ ಬಂದಿತ್ತ ಹೊರಗೆ ಬಂದು ನಿಂದ್ರು ಕೈಯ ಬಂದಕ್ಕೆ ಹೊರಗೆ ಬಂದು ನಿಂದ್ರೋಣ ಮ್ಯಾಗಿಂದ ಊಟದಾಗಿದ್ದ ಬಂದ್ಬಿಟ್ಟಾರ ಇದು ಮಂದಿ ಮನ್ಯಾಗಿದ್ದ ಮಹಾರಾಜ್ ತಗೊಂಡಾಗಿದ್ದ ಹೊರಗೆ ಬಂದು ನಿತ್ತಾನ ಬೇಕ ಒಟ್ರು 5 ಮಂದಿ ಓಡಿ ಬಂದು ಅವ್ರಿಗೆ ರಾಮ ಮಾಡೋದು ಕೈಕಾಲು ಬಿದ್ದ ಗೊತ್ತಾರ ಮಹಾರಾಜ್ ಗೊತ್ತಾಗ್ಬಿಡೋದು ಸಿಂಧೂರ ಆಗ್ತಾನೆ ಹೌದು ಯಾಕೆ ಏನ್ ಬೇಕಾಗತ್ತೆ ನಿಮಗ ಅಂತ ಕೇಳತ್ತ ಮಹಾರಾಜ ಅವರು ಮತ್ ದೊಡ್ಡ ಅವ್ರ ಚಳ್ಳಿ ಯಪ್ಪ ನಮ್ಗೆ ಹಿಂಗಾಗೈತಿ ನಮ್ಗೆ ಒಬ್ಸನ್ ಬರೀ ಕೊಡ್ರಿ ಮಕ್ಳು ಏನ್ ಬೇಕಪ್ಪ ಒಬ್ಸನ್ಕ ನಾ ಕೊಡ್ಸನ ತಗೊಂಡ್ ಇಲ್ಲಿ ಇರಬಾರ್ದು ನೀವ್ ಮೆಟ್ ಬಿಡ್ಬೇಕ ಯಾಕಂದ್ರೆ ನಿಮ್ಮನ್ನ ಹಿಡಿದು ನಾ ಕೊಡ್ಬೇಕಾಗಿತ್ತು ನೀವು ಬಾಳ ಬಿಡ್ತೀರಿ ಅಂತ ಹೇಳಿ ನಿಮ್ಗೆ ಬರ್ತಾನ ಹೋಗಿ ಬಿಡ್ರಿ ಏನ್ ಬೇಡ್ರಿ ಕೊಡ್ತಾನ ತಗೊಂಡ್ ಕಡೆ ಕೈ ಬಿಡ್ರಿ ನಾವ್ ಬೆಳೆಸ ಕೊಡ್ತೀಯಪ್ಪ ನೀವ್ ಬೆಳೆಸ ಕೊಡ್ತಾನ ಏನು ಬಂಗಾರ ಬೇಕು ರೊಕ್ಕ ಬೇಕು ಎಷ್ಟು ಬೇಕು ತಗೊಂಡ್ ನೀವು ಗುಡ್ಡ ಹಚ್ಚಿದಾರ ಹೊಳ್ಳಿ ನಾವು ಜಂಕಣಿ ಸಾಕು ಬರ್ಬೇಡ್ರಿ ಆಮೇಲೆ ನಾವು ಲಕ್ಷ್ಮಣ ಯಾವ್ದಾನ ಕೈಯ ಬಂದ್ಬೇಕು ಹಿಡ್ಕೊಂಡು ನನಗೆ ಇದನ್ನ ಕೊಟ್ಬಿಟ್ಟು ಸಾಕು ಹೆಚ್ಚಿಂದ ಏನ್ ಮಾಡಿದ್ರು ಕೊಟ್ಬಿಡ ಅಂತ ಹುಚ್ಚು ನಾ ಬಂದಕ್ಕೆ ನಿಂತ್ಕೊಂಡ್ ಏನ್ ಮಾಡ್ತೀವಿ ಉಣ್ಣೋದು ತಿನ್ನೋದು ರೊಕ್ಕ ಪಾಕೇಳ ಇಲ್ಲ ಅದಕ್ಕೆ ಹೆಚ್ಚು ನಮಗ ನಿನ್ ಹೆಸರು ಗೊತ್ತಿ ನಮ್ಗೆ ಹೆಂಗಾಗೈತಿ ಎಲ್ಲಿ ಬಾಳೆ ಆಗೈತಿ ಇದು ಬೇಕಾದ ಹೇಳಿ ಕಸ್ಕೊಂಡ್ರ ಕೈಯ ಮಹಾರಾಜನ ಕೈಯ ಕಸ್ಕೊಂಡಾರ ಮಹಾರಾಜ ಮಗಳ ಮಾಡಿ ಊಟ ಹಚ್ಚಿಕ ಅಲ್ಲಿ ಮಹಾರಾಜರ ಭೇಟಿಯಾಗಿ ಹಿಂಗೆ ಹಾಕೊಂಡು ನಮ್ ಮೆಟ್ ಬಿಡ್ರಪ್ಪ ಇಲ್ಲಿ ಇರಬೇಡ್ರಿ ದೂರ ಬಿಡ್ರಿ ಅಂತೇಳಿ ಮಹಾರಾಜ ಬುದ್ಧಿ ಮಾತು ಹೇಳಿ ಅನ್ನೋದು ಹೋಯ್ತೀವಿ ಅಲ್ಲೇ ಗುರುವಾಗ ಮಾತಾಡ್ಬೋದು ಮಂದಿಗೆ ಬೇಕ್ರಿ ಭೇಟಿ ಹಾಕೊಂಡು ಮಹಾರಾಜ ಆಗ ಹೋಗ್ತೀವಿ ಸರಿ ಮಕ್ಳು ಹೋಗಿಲ್ಲ ನಾಳೆ ನನಗ ಬಾಂಬೆಲಿದ್ದ ನನಗೆ ಇಲ್ಲಿ ಬಂದೈತಿ ಈಗ ತಿಳಿಸ್ಬೇಕಂತೇಳಿ ಅಲ್ಲಿ ಪೊಲೀಸರಿಗೆ ಯಾರಿಗೂ ಸಾಧ್ಯ ಆಗಿಲ್ಲ ಜಮಖಂಡಿ ಪೊಲೀಸ್ ಅವ್ರಿಗೆ ಸಾಧ್ಯ ಆಗಿಲ್ಲ ಕಟ್ಟಕ ಇನ್ಸ್ಪೆಕ್ಟರ್ ಅಲ್ಲಿ ಜತ್ ಸ್ಥಾನಕ್ ಅನ್ನೋದು ಮಹಾರಾಜ ಬಾತ್ ಅವನ್ ಕರ್ಸ್ಯಾನು ಅಲ್ಲಿ ಮತ್ ಜತ್ ಗಿರಲ್ಲ ಕಟ್ಟಕ ಇನ್ಸ್ಪೆಕ್ಟರ್ ಅವ್ನ್ ಕರ್ಸೋಣ ಮಹಾರಾಜ್ ಮತ್ ಹಿಂಗ ಹಿಂಗಿನ ಐತಿ ಇಲ್ಲಿ ನಮ್ ಗುರುದ ಮೆಟ್ಟಾಗ ಬಂದ್ ಅಲ್ಲ ಇದು ಬಂದ ಮತ್ತ ಅಲ್ಲಿ ಎಲ್ಲ ಇದ್ ಮಾಡಿ ಹೊರಗಡೆ ಹೇರ್ ಹಾಕಿದ್ವಿ ಹಿಡಿದ್ವಿ ಜೇಲಿ ಹಾಕಿದ್ವಿ ಇಲ್ಲಿ ಬಂದಾನ ಹಿಡಿಬೇಕು ಹಂಗಾರ ಮಾಡಿ ಒಂದ್ 4 ಪೊಲೀಸರ್ ಹಾಕೊಂಡ ಕಟ್ಟಕ ಇನ್ಸ್ಪೆಕ್ಟರ್ ಬಂದು ತಗೊಂಡು ದೊಡ್ಡ ಕುದುರೆ ಮ್ಯಾಗ ಹೋಗೋದಾರೆ ಗುಡ್ಡ ಹಚ್ಬಿಟ್ಟಾರ ಅವ್ರ ಸೂರ್ಯನ ಕೂತ್ ನೋಡ್ಯಾರ ನಮ್ ಕಡೆನ ಬಂದಪ್ಪ ಕಟ್ಟಕ ಕೊಳಿ ಮಗ ಹಚ್ಕೊಂಡಿಬ್ರು ಇಸ್ಕೊಂಡಿಬ್ರು ತಪ್ಪಸ್ಕೊಂಡ ನಡು ದಾರಿ ಬಿಟ್ಟಾಗ ಹಚ್ಕೊಂಡಿಬ್ರು ಮಂದಿ ಇಸ್ಕೊಂಡಿಬ್ರು ಮಂದಿ ತಪ್ಪಲ್ದಾಗ ತಗೊಂಡ್ಯಾವ ಕೂತ್ಬಿಟ್ಟಾರ ನಡು ದಾರಿ ಕುದುರೆ ಹಂಗ ಹೋಗೋದು ಅಗ್ರಿ ಸಮೀಪ ಬಂದತಿ ಅವ್ರು ತಪ್ಪಲ್ದಾಗ ಕುತ್ಕೊಂಡು ನೋಡ್ಯಾರ ಕುದುರೆ ಒಂದ್ 2-3 ಹೆಜ್ಜೆ ಮುಂದೆ ಹೋಗಿರ್ತಪ್ಪ ಮುಂದೆ ಕಟ್ಕೊಂಡು ಹಿಂದೆ ಹೊಟ್ರಿ ಪೊಲೀಸರು ಅವ್ರಿಗೂ ಒಂದು ಕುದುರೆ ಹೊಟ್ರಿಗೆ ಇವ್ರು ಏನ್ ಮಾಡ್ಯಾರ ಗಣ್ಣು ಅಭಿವೃದ್ಧಿಗೆ ಅವ್ರಿಸಿಗಿಲ್ಲ ಕಟ್ಕೊಂತ ಗಣ್ಣ ಇವ್ ಕುದುರೆ ಮುಂದೆ ಕಳ್ಕೊಂಡು ನಾವು ಹಚ್ಚಿಗೆ ಬದುಕಿನ ಬಾಂಧಾರ ತೆಕ್ಕ ತಳಗ ಉಗದ ಬಿಟ್ಟಾರ ಕಟ್ಕೊಂಡ್ ತೆಕ್ಕ ಅದು ಉಗದ್ಕೊಳ್ಳಿ ನಾವು ಹಿಂದಿನ ಪೊಲೀಸರು 5-6 ಮಂದಿ ಕುದಿಸ್ಕೊಂಡ್ ಹಾಯಿ ಕಟ್ಕೊಂಡ್ ಸಕ್ ಬಿಟ್ಟ ಮತ್ತೇನು ಬರ್ತಾ ಇವ್ರು 5 ಮಂದಿ ರುಂಡ ಪಕ್ಕೊಂಡಾರ ನೆಲಕ್ಕೆ ಕೆಳದ ಎದಿ ಮ್ಯಾಗ ನೆತ್ತು ರುಂಡ ಪಕ್ಕೊಂಡ ಆ ಕಡೆ ದಡ ಹೋಗದ ರುಂಡ ಹಿಡ್ಕೊಂಡು ರಾತ್ರಿನ ಹೋಗಿ ಜತ್ ಸೇರಿ ಅಗಸಿ ಬಾಕ್ಲ ಜತ್ ಅಗಸಿ ಬಾಕ್ಲ ದೊಡ್ಡದತ್ತೆ ಆ ಅಗಸಿ ಬಾಗ್ಲಿ ರುಂಡ ಕಟ್ಟಿ ಹಾಯ್ ಬಂದು ಜಂಪನ್ ಬಿಡ್ದಾಗ ರಾತ್ರಿನ ಮಾಡ್ಕೊಂಡ್ ಮಾಡಿ ಬಂದ ರಾತ್ರಿ ಹೋಗಿ ಕುಣಿಯಾದಾಗ 5-6 ಆಗೈತೆ ಇವ್ನ ಕಡ್ದದ್ದ ಅಲ್ಲಿ ಅಲ್ಲಿ ಹೋಗಿರ್ಬೇಕು ಹಂಗ ರುಂಡ ಕಟ್ಟಿರ್ಬೇಕು ಹಂಗ ಹಾಯ್ ಬಂದ್ ಜಂಪನ್ ಬಿಡ್ದಾಗ ಮಾತನಾಡ್ತ ಅಲ್ಲಿ ಮಂದಿ ಕಟ್ಟಕನೆ ಹೊಡೆದು ರುಂಡ ನೋಡ್ರಿ ಇಡೀ ಅವ್ನು ಜಪ್ತನ ಇಂಥ ಕಟ್ಟಕನಿಸ್ಬಿಟ್ರ ಹಿಂಗ ಆಗ್ಯದ ಹೆಂಗಿದ ಅವ್ರ ಹೊರತ ಆಗಿಲ್ಲ ಸಿಂಧೂರನ ಮಾಡಿದ್ದು ಕಟ್ಕೊಂಡ್ಬಿಟ್ರ ಮಂದಿ ಮಹಾರಾಜ ಸುದ್ದಿ ಹಚ್ಬಿಟ್ರಿ ಮಹಾರಾಜ ಸುದ್ದಿ ಹಚ್ಚಿ ಮಹಾರಾಜ ಬಾಂಬೆಗೆ ತಿಳಿಸದ ಆ ಸುಳ್ಳು ಲಾಸನೆ ಹೆಂಗ ಆತ ಹೇಳಿ ತಿಳಿಸ್ಬಿಟ್ಟ